ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಕಳೆದ 2 ದಿನಗಳಿಂದ ಕೊಡಗಿನಲ್ಲಿ ಸುರಿತಾ ಇರುವ ಭಾರೀ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಭಾರೀ ಮಳೆಯಿಂದಾಗಿ ಭಾಗಮಂಡಲದ ತ್ರಿವೇಣಿ ಸಂಗಮ ಜಲಾವೃತಗೊಂಡಿದೆ. ಕಾವೇರಿ ನದಿ ಉಕ್ಕಿ ಹರಿಯುತ್ತಿರುವ ಹಿನ್ನೆಲೆಯಲ್ಲಿ ಮಡಿಕೇರಿ ಮತ್ತು ತಲಕಾವೇರಿ ನಡುವೆ ರಸ್ತೆ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿದೆ. ಕೆಲವೆಡೆ ಭತ್ತದ ಗದ್ದೆಗಳಿಗೆ ನೀರು ನುಗ್ಗಿ ಸಂಪೂರ್ಣ ಜಲಾವೃತಗೊಂಡಿದ್ದು ಅಪಾರ ಪ್ರಮಾಣದ ಬೆಳೆ ಹಾನಿ ಸಂಭವಿಸಿದೆ. ಇನ್ನು ಕೊಡಗಿನಾದ್ಯಂತ ವ್ಯಾಪಕ ಮಳೆಯಾಗ್ತಾ ಇರೋದ್ರಿಂದ ಮಂಡ್ಯ ಜಿಲ್ಲೆಯ ವಿಶ್ವವಿಖ್ಯಾತ KRS ಜಲಾಶಯಕ್ಕೆ ಭಾರೀ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಜಲಾಶಯಕ್ಕೆ 33,000 ಕ್ಯೂಸೆಕ್ ನೀರು ಒಳಹರಿವಿದೆ. ಅಣೆಕಟ್ಟೆ ಈಗಾಗಲೇ ಸಂಪೂರ್ಣ ಭರ್ತಿಯಾಗಿರೋದ್ರಿಂದ 30,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಾ ಇದೆ. ಇದರಿಂದಾಗಿ ಕಾವೇರಿ ನದಿ ಉಕ್ಕಿ ಹರಿತಾ ಇದ್ದು ಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮದಲ್ಲಿ ದೋಣಿ ವಿಹಾರ ಕೇಂದ್ರವನ್ನು ಜಲಾವೃತಗೊಂಡಿದೆ. ಹಾಗಾಗಿ ತಾತ್ಕಾಲಿಕವಾಗಿ ದೋಣಿ ವಿಹಾರವನ್ನು ಸ್ಥಗಿತಗೊಳಿಸಲಾಗಿದೆ. ಬನ್ನಿ, ಈ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸೋಮಶೇಖರ್ ಅವರಿಂದ. ಸೋಮಶೇಖರ್, KRS ಜಲಾಶಯದಿಂದ ಭಾರೀ ಪ್ರಮಾಣದ ನೀರು ಹೊರಬಿಡಲಾಗ್ತಾ ಇದೆ. ಸೊ ಏನು ಹಾನಿಗಳು ಸಂಭವಿಸಿದೆ ಈಗ? ಅರವಿಂದ್, ಏನಂದ್ರೆ ಈಗಾಗಲೇ ಕೊಡಗಿನ ಜಿಲ್ಲಾದ್ಯಂತ ವ್ಯಾಪಕವಾದಂತಹ ಮಳೆ ಆಗ್ತಾ ಇರೋದ್ರಿಂದ ಈಗ ಕಾವೇರಿ ನದಿ ಈಗ ಉಕ್ಕರಿತಾ ಇದೆ. ಪರಿಣಾಮವಾಗಿ ಈಗ ವಿಶ್ವವಿಖ್ಯಾತ KRS ಅಣೆಕಟ್ಟೆಗೆ ಸುಮಾರು 33,000 ಕ್ಯೂಸೆಕ್ ನೀರು ಈಗ ಒಳ ಹರಿತಾ ಇದೆ. ಈಗಾಗಲೇ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿರೋದ್ರಿಂದ ಈಗ ಒಳಹರಿವು ಇದೆಯೋ ಆ ಒಳಹರಿವಿನ ಅಷ್ಟು ಪ್ರಮಾಣದ ನೀರನ್ನ ಈಗ ಅಣೆಕಟ್ಟೆಯಿಂದ ಹೊರಗಡೆ ಬಿಡಲಾಗ್ತಾ ಇದೆ. ಸುಮಾರು 30,000 ಕ್ಯೂಸೆಕ್ ನೀರನ್ನ ಈಗ ಅಣೆಕಟ್ಟೆಯ 103 ಅಡಿ ಮಟ್ಟ 12 ಲಿಫ್ಟ್ ಗೇಟ್ಗಳ ಮೂಲಕ ಹರಿದು ಬಿಡಲಾಗ್ತಾ ಇದೆ. ಇದರಿಂದಾಗಿ ಈಗ KRS ನ ಕೆಳಭಾಗದಲ್ಲಿ ಈಗ ಸಂಪೂರ್ಣವಾಗಿ ಕಾವೇರಿ ನದಿ ಉಕ್ಕರಿತಾ ಇದೆ. ಇದರ ಪರಿಣಾಮವಾಗಿ ವಿಶ್ವವಿಖ್ಯಾತ ರಂಗನತಿಟ್ಟು ಪಕ್ಷಿಧಾಮದಲ್ಲಿ ದೋಣಿ ವಿಹಾರ ಕೇಂದ್ರ ಈಗ ಜಲಾವೃತಗೊಂಡು ದೋಣಿ ವಿಹಾರವನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಅರವಿಂದ್, ಇದರ ಜೊತೆಗೆ ಸೋಮಶೇಖರ್, ನದಿಯ ಅಕ್ಕಪಕ್ಕದ ಜಮೀನಿಗೂ ಕೂಡ ನೀರು ನುಗ್ಗಿದೆಯಾ ಅಂತ? ಈಗಾಗಲೇ ಅಂತಂದ್ರೆ ಈಗ KRS ನಲ್ಲಿ ಈಗ ಸುಮಾರು 70ರಿಂದ 1 ಲಕ್ಷ ಕ್ಯೂಸೆಕ್ ನೀರು ಬಿಟ್ರೆ ಮಾತ್ರ ಈಗೇನು ನದಿ ಪಾತ್ರದ ಇರತಕ್ಕಂತ ತಗ್ಗು ಪ್ರದೇಶದ ನಿವಾಸಿಗಳಿಗೆ ಹಾನಿ ಆಗುತ್ತೆ. ಆದ್ರೆ ಈಗ ತಕ್ಷಣಕ್ಕೆ ಬಿಟ್ಟಿರ್ತಕ್ಕಂಥದ್ದು 30,000 ಕ್ಯೂಸೆಕ್ ಮಾತ್ರ. ಆದ್ರೆ ಈಗ ಏನು ಮಳೆ ಪ್ರಮಾಣ ಇನ್ನೂ ಜಾಸ್ತಿಯಾಗಿ ಇನ್ಫ್ಲೋ ಮತ್ತೆ ಜಾಸ್ತಿ ಆಗೋದ್ರಿಂದ ಔಟ್ಫ್ಲೋ ಕೂಡ ಜಾಸ್ತಿ ಆಗೋ ಸಾಧ್ಯತೆಗಳಿದಾವೆ. ಸೊ ಈ ಹಿನ್ನೆಲೆಯಲ್ಲೂ ಕೂಡ ಈಗ ನದಿ ಪಾತ್ರದ ತಗ್ಗು ಪ್ರದೇಶದ ನಿವಾಸಿಗಳಿಗೆ ಮುನ್ನೆಚ್ಚರಿಕಾ ಕ್ರಮದ ಸೂಚನೆಗಳನ್ನು ಕೂಡ ಅಧಿಕಾರಿಗಳು ನೀಡಿದ್ದಾರೆ. ಅರವಿಂದ್, ಓಕೆ, ಧನ್ಯವಾದ ಸೋಮಶೇಖರ್ ತಮ್ಮ ಮಾಹಿತಿಗೆ. ಇನ್ನು ಗುಲ್ಬರ್ಗಾ ಜಿಲ್ಲೆಯಲ್ಲಿ ಕೂಡ ಭಾರಿ ಮಳೆ ಆಗ್ತಾ ಇದೆ. ರಾತ್ರಿ ಸೇತುವೆ ದಾಟುವಾಗ ಜೀಪಿನ ಸಮೇತವಾಗಿ ಕೊಚ್ಚಿ ಹೋಗಿದ್ದ 3 ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಚಿಂಚೋಳಿ ತಾಲೂಕಿನ ಕೋಡ್ಲಿ ಸಮೀಪದ ಸೇತುವೆ ಮೇಲೆ ಸೂರ್ಯಕಾಂತ್, ರವಿ ಹಾಗೂ ಸಿದ್ದು ಜೀಪ್ನಲ್ಲಿ ಹೋಗ್ತಾ ಇದ್ರು. ಸೇತುವೆ ಮಧ್ಯೆ ಬರ್ತಾ ಇದ್ದಂಗೆ ನೀರಿನ ಪ್ರಮಾಣ ಜಾಸ್ತಿ ಆಯಿತು. ಆ ರಭಸಕ್ಕೆ ಚಲಿಸ್ತಾ ಇದ್ದ ಜೀಪು ಕೊಚ್ಚಿ ಹೋಯಿತು. ಕೂಡಲೇ ಈ 3 ನೀರಿನಲ್ಲಿ ತೇಲುತ್ತಾ ಅಲ್ಲಿಯೇ ಇದ್ದಂತಹ ಮರಗಳನ್ನು ಏರಿ ಕುಳಿತಿದ್ರು. ಸುದ್ದಿ ತಿಳಿದ ಪೊಲೀಸ್ ಸಿಬ್ಬಂದಿ ಗ್ರಾಮಸ್ಥರ ಸಹಕಾರದಿಂದ ಇವರನ್ನು ರಕ್ಷಿಸಿದೆ.